1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ. ಅಂಥದ್ರಲ್ಲಿ ಆಗಿರೋ ಮದುವೆನ ಉಳಿಸೋದಕ್ಕೆ ಒಂದು ಸತ್ಯ ಹೇಳಿದ್ರೆ ಏನೇ ತಪ್ಪಾಗತ್ತೆ? ನೋಡು, ನೀನು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ನಾವು ಸುಮ್ಮನೆ ಇದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಮೊದಲು ಹೋಗು, ನಾನು ಹೇಳಿದ ಕೆಲಸ ಮಾಡು. ಇನ್ನೂ ನಾವು ಕಾಯೋದ್ರಲ್ಲಿ ಅರ್ಥ ಇಲ್ಲ ಕಣೆ. ಅವರಿಬ್ರು ಒಂದಾಗಬೇಕು ಅಷ್ಟೆ. ಆನಂದ ಅಪರ್ಣ ಹೇಳಿದ್ದಾಯ್ತು, ನಾನು ನೀನು ಪ್ರಯತ್ನ ಪಟ್ಟಿದ್ದಾಯ್ತು. ಈಗ ಅವರ ಅಪ್ಪ ಅಮ್ಮನ ಕಡೆಯಿಂದ ಹೇಳ್ಸೋಣ, ಒತ್ತಡ ಹಾಕ್ಸೋಣ, ಅಡ್ಡಕತ್ರಿಗೆ ಸಿಕ್ಕಾಕ್ಸೋಣ. ಆಗ್ಲೇ ಅವ್ರ ದಾರಿಗೆ ಬರೋದು, ಅವರಿಬ್ರು ಒಂದಾಗೋದು. ನೋಡು, ಈಗ ನಾನು ಹೇಳ್ದಷ್ಟು ಮಾಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಸರಿನಮ್ಮ, ಹಾಗೆ ಮಾಡ್ತೀನಿ. ಸರಿ, ನಾ ಫೋನ್ ಇಡ್ಲಾ? ಹಾ. ಅವ್ರ ಅಪ್ಪ ಅಮ್ಮ ಬುದ್ಧಿ ಹೇಳಿದ ಮೇಲೆ ಆದ್ರೂ ಅವಳ ಮನಸ್ಸು ಬದಲಾಗುತ್ತೇನೋ ನೋಡೋಣ. ನನಗೆ ಅಮ್ಮ ಹೇಳ್ತಿರೋದು ಸರಿ ಅಂತ ಅನಿಸ್ತಿದೆ. ನಾನು ಈಗಲೇ ಹೋಗಿ ಚಿಕ್ಕಣ್ಣನಿಗೆ ಭೂಮಿಕಾ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಕರೆಕ್ಟ್ ಅಮ್ಮ, ಫಸ್ಟ್ ಕೆಲಸ ಮಾಡಿ, ಲೇಟ್ ಮಾಡಬೇಡಿ. ಹುಷಾರಮ್ಮ, ಹುಷಾರು. ಸೀನಾ, ನೋಡ್ದ, ಹಳೆ ಕಿಲಾಡಿಗಳೆಲ್ಲ ಈಗ ಅಕ್ಕಾಡಕ್ಕೆ ಇಳಿದ್ರು. ಇನ್ನು ನೋಡ, ಆಟ ಸಖತ್ ಮಜಾ ಇರುತ್ತೆ. ನಮ್ಗೇನು ಕೆಲಸ ಇಲ್ಲಮ್ಮ, ಮೂಕ ಪ್ರೇಕ್ಷಕರ ತರ ನೋಡ್ತಾ ಇರ್ಬೇಕಷ್ಟೆ. ಕೊನೆಗೆ ಒಂದು ಕೆಲಸ ಬಿಡ್ತಾರೆ, ಏನೇಳು, ಮ್ಯಾಚ್ ಗೆದ್ದ ಮೇಲೆ ವಿಸಿಲ್ ಚಪ್ಪಳೆ ಹೊಡಿಬೇಕಲ್ಲ. ಹೇಗೋ ಅವರಿಬ್ರು ಒಂದಾಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಭೂಮಿಕಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್. ನಿಮ್ಗಿದು ಫಸ್ಟ್ ಟೈಮ್, ಬಟ್ ನಾನು ಈ ಥರ ಎಷ್ಟೋ ಸತಿ ಹುಡುಕಿದ್ದೀನಿ, ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ. ಪ್ರತಿ ಸತಿ ಹೋಗುವಾಗಲೂ ನನ್ನ ಮಗು ಸಿಗಲಿ, ಅವಳು ನನ್ನ ಮಗಳೇ ಆಗಿರಲಿ ಅಂತ ಆಸೆಲಿ ಹೋಗ್ತಾ ಇದ್ದೆ. ಎಂಡ್ ಆಫ್ ದ ಡೇ ಬರೀ ನಿರಾಸೆನೇ ಸಿಗ್ತಿತ್ತು. ನೀವು ಇಷ್ಟು ಬೇಗ ಹೋಪ್ಸ್ನ ಕಳ್ಕೊಬೇಡಿ. ಎಷ್ಟೋ ಸತಿ ನಾವು ಅನ್ಕೊಂಡಿದ್ದು ಸುಳ್ಳಾಗೋ ಚಾನ್ಸಸ್ ಇರುತ್ತೆ. ಹೇಗಿದ್ರು ನಮ್ಮ DNA ಟೆಸ್ಟ್ ರಿಸಲ್ಟ್ ಬರುತ್ತಲ್ಲ, ಅಲ್ಲಿವರೆಗೂ ಕಾಯೋಣ. ಓಕೆ, ಬನ್ನಿ. ಕುತ್ಕೊಳ್ಳಿ. ಹೇಗಿದ್ದೀರಾ ಭಾಗ್ಯಕ್ಕ? ಚೆನ್ನಾಗಿದ್ದೀನಿ, ಕುತ್ಕೊಳ್ಳಿ. ಏನ್ ತರ್ಲಿ? ಕಾಫಿ, ಟೀ? ಏನು ಬೇಡ, ನಾನೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಹಾಗಂದ್ರೆ ಹೇಗೆ? ಏನಾದ್ರೂ ಒಂಚೂರು ತಗೊಳ್ಳಿ. ನಾನೇನು ಹೊರಗಿನವಳ? ಬಾ ಕೂತ್ಕೋ. ಹೌದು, ಚಿಕ್ಕಣ್ಣ ಎಲ್ಲಿ? ಕಾಣಿಸ್ತಾ ಇಲ್ವಲ್ಲ? ಅವರು ಬೆಳಗ್ಗೆನೆ ಹೊರಗೆ ಹೋದ್ರು, ಏನೋ ಕೆಲ್ಸದ ಮೇಲೆ. ಏನ್ ಕೆಲಸ ಅಂತ ಕೇಳ್ಬೋದಾ? ಅದೇನಿಲ್ಲ ಬಿಡಿ ಅಕ್ಕ. ಪರವಾಗಿಲ್ಲ, ಹೇಳು, ಏನಾಯ್ತು? ಅದು ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಭೂಮಿ ನಮ್ಮಿಂದ ದೂರ ಆದ್ಲಲ್ಲ, ಆಗ್ಲಿಂದ ಅವಳು ನಮಗೊಂದು ಲೆಟ್ರ್ ಬರೀತಾಳೆ. ಆದರೆ ನಮ್ಮ ಭಾವನೆಗಳನ್ನ ಹೇಳ್ಕೊಳಕ್ಕೆ, ನಾವು ಮಾತಾಡೋದಕ್ಕೆ ನಮ್ಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಈಗ 5 ವರ್ಷ ಆದಮೇಲೆ ನಮ್ಮ ಮೇಲೆ ಏನು ಕರುಣೆ ತೋರ್ತೋ ಏನೋ ಗೊತ್ತಿಲ್ಲ. ಯಾವುದೋ ಒಂದು ಪೋಸ್ಟ್ ಆಫೀಸ್ ನಂಬರ್ ಕೊಟ್ಟು ಆ ಪೋಸ್ಟ್ ಆಫೀಸ್ಗೆ ಲೆಟ್ರ್ ಬರೀರಿ ಅಂತ ಕೊಟ್ಟಿದ್ದಾಳೆ. ಹೌದಾ? ಅಷ್ಟೇ. ಆದರೆ ಅವಳ ಮುಖ ನೋಡೋ ಭಾಗ್ಯ ನಮಗಿನ್ನೂ ಬಂದಿಲ್ಲ. ನಮಗೂ ವಯಸ್ಸಾಯ್ತು. ಹೋಗಕ್ಕೆ ಮುಂಚೆ ನಾವು ಅವಳನ್ನ, ಮೊಮ್ಮಗುನ ನೋಡ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಭಾಗ್ಯ. ಬಿಡ್ತು ಅನ್ನೋ ಮಂದಾಕಿನಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೋಡು, ಎಲ್ಲ ಒಳ್ಳೇದೇ ಆಗತ್ತೆ. ನೀವು ಎಲ್ಲವನ್ನೂ ನೋಡ್ತೀರಾ, ಎಲ್ಲ ಸರಿ ಹೋಗುತ್ತೆ ಮಂದಾಕಿನಿ. ಯಾವಾಗ ಸರಿ ಹೋಗುತ್ತೆ ಏನೋ ಗೊತ್ತಿಲ್ಲ. ಅವಳನ್ನ ನೋಡಬೇಕು ಅಂತ ತುಂಬ ಮನಸ್ಸು ಒದ್ದಾಡ್ತಾ ಇದೆ. ನಮ್ಮ ಮೊಮ್ಮಕ್ಕನ್ನ ನೋಡಬೇಕು ಅಂತ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀನಿ. ನಿಮ್ಗೂ ಹಾಗನ್ಸುತ್ತಾ ಇಲ್ವಾ ಹೇಳಿ ಭಾಗ್ಯಕ್ಕ? ಅಯ್ಯೋ ದೇವ್ರೆ, ಇವಳು ಒದ್ದಾಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನನಗೆ ಸುಮ್ಮನೆ ಕೂರಬಾರ್ದು, ಎಲ್ಲ ಹೇಳ್ಬಿಡ್ಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಮಂದಾಕಿನಿ, ಅದೇನು ಅಂದರೆ
ಭೂಮಿಕಾ ಮತ್ತು ಗೌತಮ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಗುಡ್. ಹೊಡ್ ಬನ್ನಿ. ಕೂತ್ಕೊಳ್ಳಿ ಸರ್. ಇವ್ರಿಗೆ ಮೊದಲು ವಿಷಯ ತಿಳಿಸ್ಬೇಕು. ಭೂಮಿ ನಮಗ್ ಲೆಟರ್ ಬರೀತಾಳಲ್ಲ, ಆ ಪೋಸ್ಟ್ ಆಫೀಸ್ ಹತ್ರ ಇವ್ರ ದಿನ ಕೂತ್ಕೊಂಡು ಕಾಯ್ತಾರೆ ಭಾಗ್ಯಕ್ಕ. ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹೇಳಮ್ಮ. ಹೇಳು ಮಂದಾಕಿನಿ. ರೀ, ಭಾಗ್ಯಕ್ಕ ಬಂದಿದ್ದಾರೆ. ಅವ್ರಿಗೆ ನಮ್ಮ ಭೂಮಿ ಎಲ್ಲಿದ್ದಾಳೆ ಅಂತ ಗೊತ್ತಂತೆ. ಏನೋ ಭಾಗ್ಯಕ್ಕಂಗೆ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಂತ? ಹೌದು ರೀ. ಹಲೋ 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 ಹಲೋ. ಛೇ, ಹಲೋ ಹಲೋ. ಸ್ವಿಚ್ ಆಫ್ ಆಗೋಯ್ತು. ಏನಿದು? ಏನಪ್ಪ, ಸ್ವಲ್ಪ ಚಾರ್ಜರ್ ಇದ್ರೆ ಚಾರ್ಜ್ ಹಾಕಪ್ಪ. ಕೊಡಿ. ಸ್ವಿಚ್ ಆಫ್ ಆಗಿರಬಹುದು. ಓ, ಸ್ವಿಚ್ ಆಫ್. ಇವ್ರದ್ದು ಯಾವಾಗ್ಲೂ ಹೀಗೆ ಅಕ್ಕ. ಏನಾದ್ರೂ ಇಂಪಾರ್ಟೆಂಟ್ ಹೇಳುವಾಗ ಬ್ಯಾಟ್ರಿನೇ ಸತ್ತೋಗುತ್ತೆ.